ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ಇವತ್ತು ಮಲ್ಲಿಗೆಯಂತಹ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಚಳಿಗಾಲದಲ್ಲಿ ಇಟ್ಟು ಯಾರಿಗೆಲ್ಲ ಉಬ್ಬಲ್ಲ ಅಂತ ಅನಿಸುತ್ತೋ ಅವರು ಈ ಥರದ ಸಿಂಪಲ್ ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಮತ್ತು ಇಡ್ಲಿನೂ ಕೂಡ ಎಷ್ಟು ಚೆನ್ನಾಗಿ ಒಳ್ಳೆ ಹತ್ತಿ ರೀತಿ ಬರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ದೊಡ್ಡ ಬೇಸನ್ಗೆ 1 ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನೀವು ಇಡ್ಲಿ ಅಕ್ಕಿನಾದರೂ ಬೇಕಾದರೆ ಯೂಸ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಅರ್ಧ ಲೋಟದಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕ್ಕೋಬೇಕು. ಅದನ್ನು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು 5 ರಿಂದ 6 ಸರ್ತಿ ಚೆನ್ನಾಗಿ ಅದನ್ನು ತೊಳಿಬೇಕು. ನೀವು ಅಕ್ಕಿ ಎಷ್ಟು ಚೆನ್ನಾಗಿ ತೊಳಿತೀರೋ ಇಡ್ಲಿ ಅಷ್ಟು ಕಲರಾಗಿ ವೈಟ್ ಕಲರಾಗಿ ಬರುತ್ತೆ ಮತ್ತು ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈ ಥರ ಚೆನ್ನಾಗಿ ತೊಳೆದ್ಮೇಲೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 5 ರಿಂದ 6 ಅವರು ಅದನ್ನು ನೆನೆಯೋಕ್ಕೆ ಬಿಡಬೇಕು. ಅದ್ರ ಜೊತೆಗೇ ನಾವೆಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಷ್ಟು ಅಂದರೆ ಅರ್ಧ ಬೌಲಷ್ಟು ಉದ್ದಿನಬೇಳೆನ ಚೆನ್ನಾಗಿ ತೊಳೆದು 1-2 ಸಲ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 5 ರಿಂದ 6 ಅವರು ಅದನ್ನು ನೆನೆಯೋಕ್ಕೆ ಬಿಡಬೇಕು. ಇನ್ನೇನು ಇಡ್ಲಿ ಹಿಟ್ಟನ್ನು ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಥರ ಒಂದು 1/4 ಲೋಟದಷ್ಟು ಅವಲಕ್ಕಿನ ಈ ಥರ ನೆನೆ ಹಾಕಬೇಕು. ಅವಲಕ್ಕಿನೂ ಮತ್ತು ಅಕ್ಕಿನೂ ಉದ್ದಿನಬೇಳೆನೂ ಚೆನ್ನಾಗಿ ನೆನೆಸಿದ ಮೇಲೆ ಅದು ಈ ಥರ ಆಗಿರುತ್ತೆ. ಸೊ ನೆಕ್ಸ್ಟ್ ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಇದನ್ನು ಮಾತ್ರ ರುಬ್ಬಬೇಕು. ಸೊ ಅದನ್ನು ನಾವು ನೀರನ್ನೆಲ್ಲ ತೆಗೆದು ಮೊದಲಿಗೆ ಅವಲಕ್ಕಿನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಅವಲಕ್ಕಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು. ಯಾವಾಗಲೂ ತಣ್ಣೀರನ್ನು ಹಾಕಬಾರ್ದು, ಬಿಸಿ ನೀರನ್ನು ಹಾಕಿ ಈ ಥರ ನೈಸಾಗಿ ರುಬ್ಬಬೇಕು. ಈ ಥರ ನೈಸಾಗಿ ರುಬ್ಬಿದ ಮೇಲೆ ಅದನ್ನು ನಾವು ಒಂದು ಕುಕ್ಕರಿಗೆ ಹಾಕಬೇಕು. ಇಡ್ಲಿ ಹಿಟ್ಟನ್ನು ನಾವು ಕುಕ್ಕರಿಗೆ ಹಾಕಿ ಮುಚ್ಚೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಅದಾದಮೇಲೆ ನೆಕ್ಸ್ಟ್ ಉದ್ದಿನಬೇಳೆನ ಹಾಕಬೇಕು. ಉದ್ದಿನಬೇಳೆಗೂ ಅಷ್ಟೇ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ನೈಸಾಗಿ ರುಬ್ಕೋಬೇಕು. ಅವಲಕ್ಕಿ ಮತ್ತು ಉದ್ದಿನಬೇಳೆಯನ್ನು ಮಾತ್ರ ಈ ಥರ ನೈಸಾಗಿ ರುಬ್ಬಬೇಕು. ಅದಾದಮೇಲೆ ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ನಾವು ಇವಾಗೇನು ನೆನೆಸಿರ್ತಕ್ಕಂಥ ಅಕ್ಕಿ ಇದೆಯಲ್ಲ, ಆ ಅಕ್ಕಿನ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ನೀರನ್ನು ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಅದನ್ನು ಅಷ್ಟೇ ನಾವು ಚಿರೋಟಿ ರವೆ ಸೈಜ್ಗೆ ಆ ಹಿಟ್ಟನ್ನು ರುಬ್ಬಬೇಕು. ನಾವು ಯಾವಾಗಲೂ ನೈಸಾಗಿ ಅಥವಾ ಫುಲ್ ತರಿತರಿಯಾಗಿ ರುಬ್ಬಾರ್ದು, ಚಿರೋಟಿ ರವೆಯ ಅದಕ್ಕೆ ಹಿಟ್ಟು ಇರಬೇಕು, ಆ ಥರ ಅದನ್ನು ರುಬ್ಬಬೇಕು. ಅದನ್ನು ರುಬ್ಬಿಟ್ಟು ಇದೇ ಮಿಕ್ಸಿ ಮಾಡಿರ್ತಕ್ಕಂತಹ ಉದ್ದಿನಬೇಳೆ ಆಗಿರ್ಬೋದು ಅಥವಾ ಅವಲಕ್ಕಿ ಮಿಶ್ರಣಕ್ಕೆ ಹಾಕಬೇಕು. ಅದಾದಮೇಲೆ ನಾವೇನು ಅಕ್ಕಿ ಇದೆಯಲ್ಲ ಉಳಿಸ್ಕೊಂಡಿರೋದು ಎಲ್ಲ ಅಕ್ಕಿನೂ ರುಬ್ಬಿಟ್ಟು ಇದಕ್ಕೆ ಹಾಕಬೇಕು. ಅದಾದಮೇಲೆ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಅದು ಹಾಕಿದ ಮೇಲೆ ಚೆನ್ನಾಗಿ ಒಂದು ಬೀಟರ್ ಸಹಾಯದಿಂದ ಅಥವಾ ಕೈಯಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಫುಲ್ ತೆಳ್ಳಗೂ ಇರಬಾರ್ದು ಅಥವಾ ಗಟ್ಟಿಗೂ ಇರಬಾರ್ದು. ನಾನು ನಿಮ್ಗೆ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅದನ್ನು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ರಾತ್ರಿ ಪೂರ್ತಿ ಅದನ್ನು ಬಿಡಬೇಕು. ಓವರ್ನೈಟ್ ಬಿಟ್ಟು ಬೆಳಗ್ಗೆ ಇದನ್ನು ತೆಗೆದು ನೋಡಿದಾಗ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಸೊ ಈ ಥರ ಕುಕ್ಕರ್ ಒಳಗೆ ಹಾಕೋದ್ರಿಂದ ಅದಕ್ಕೆ ಎಲ್ಲೂ ಕೂಡ ಗಾಳಿ ಸಿಗಲ್ಲ. ಸೊ ಅದಕ್ಕೆ ಹಿಟ್ಟು ಇಷ್ಟು ಚೆನ್ನಾಗಿ ಉಬ್ಬುತ್ತೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಕರೆಕ್ಟಾಗಿ ಉಬ್ಬಿದೆ ಅಂತ. ಸೊ ನೋಡಿದ್ರಲ್ಲ, ಈ ಥರ ಉಬ್ಬಿರ್ತಕ್ಕಂಥ ಹಿಟ್ಟನ್ನು ನೆಕ್ಸ್ಟ್ ಇವಾಗ ನಾವು ಬೇಯಲಿಕ್ಕೆ ಇಡೋಣ. ಮೊದಲಿಗೆ ನಾವು ಇಡ್ಲಿ ಸ್ಟ್ಯಾಂಡಿಗೆ ನೀರನ್ನು ಹಾಕಿ ಗ್ಯಾಸ್ ಮೇಲೆ ನೀರು ಬಿಸಿ ಆಗೋ ರೀತಿ ಇಡಬೇಕು. ಈ ಕಡೆ ನಾವು ಇಡ್ಲಿ ಪ್ಲೇಟ್ಗಳನ್ನು ತಗೋಬೇಕು. ಇಡ್ಲಿ ಪ್ಲೇಟಿಗೆ ನಾವು ಎಣ್ಣೆನ ಹಚ್ಬಿಟ್ಟು ನಾವು ಇವಾಗೇನು ಮಾಡಿರ್ತಕ್ಕಂತಹ ಇಡ್ಲಿ ಹಿಟ್ಟಿದೆಯಲ್ಲ, ಆ ಇಡ್ಲಿ ಹಿಟ್ಟನ್ನು ಇದಕ್ಕೆ 3/4 ಭಾಗದಷ್ಟು ಹಾಕಬೇಕು ಪ್ಲೇಟ್ ಒಳಗೆ. ನಾವು ಪೂರ್ತಿ ಹಾಕಿದಾಗ ಏನಾಗುತ್ತೆ, ಇಡ್ಲಿ ಹಿಟ್ಟು ಫುಲ್ ಉಬ್ಬಿದಾಗ ಅದು ಒಂದಕ್ಕೊಂದು ಪ್ಲೇಟಿಗೆ ಅಂಟುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, 3/4 ಭಾಗದಷ್ಟು ಅಷ್ಟೇ ನಾವು ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು ಪ್ಲೇಟ್ಗಳಿಗೆ. ಇದೇ ರೀತಿ ಅಷ್ಟು ಪ್ಲೇಟ್ಗಳಿಗೂ ನಾವು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ 3/4 ಭಾಗದಷ್ಟು ನಾವು ಇಡ್ಲಿ ಹಿಟ್ಟನ್ನು ಹಾಕಿದ್ವಿ. ಬಟ್ ಅದು ಬೆಂದ ಮೇಲೆ ಎಷ್ಟು ಕರೆಕ್ಟಾಗಿ ಉಬ್ಬಿ ಬಂದಿರುತ್ತೆ ಅಂತ. ಸೊ ಅದಾದಮೇಲೆ ಈಗ ಬಿಸಿ ಇರ್ತಕ್ಕಂತಹ ನೀರೊಳಗೆ ಇದನ್ನು ಇಡಬೇಕು ಇಡ್ಲಿ ಸ್ಟ್ಯಾಂಡನ್ನು.
ಇಟ್ಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಒಂದು 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ ಮೇಲೆ ಇಡ್ಲಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಡ್ಲಿ ಎಷ್ಟು ಕರೆಕ್ಟಾಗಿ ನಾವು ಮುಕ್ಕಾಲು ಭಾಗ ಹಿಟ್ಟು ಹಾಕಿದ್ರು ಫುಲ್ಲು ಕರೆಕ್ಟಾಗಿ ಉಬ್ಬಿ ಬಂದಿದೆ. ಸೊ ನೋಡಿದ್ರಲ್ಲ, ಇದಾದಮೇಲೆ ನೆಕ್ಸ್ಟು 1-2 ನಿಮಿಷ ಆದಮೇಲೆ ಅದನ್ನು ಇಡ್ಲಿಗಳನ್ನು ತೆಗಿಬೇಕು. ನಾವು ಪೂರ್ತಿ ಬಿಸಿ ಇದ್ದಾಗ ಇಡ್ಲಿನ ತೆಗೆದಾಗ ಏನಾಗುತ್ತೆ, ಮುದ್ದೆ ರೀತಿ ಬರುತ್ತೆ. ಸೊ ಇಡ್ಲಿ ಚೆನ್ನಾಗೇ ಬೆಂದಿದ್ದರು, ಎಲ್ಲ ಪ್ರೊಸೀಜರ್ ನಾವು ಕರೆಕ್ಟಾಗೆ ಮಾಡಿದ್ರೂ ಕೂಡ ಇಡ್ಲಿನ ಬಿಸಿ ಬಿಸಿಯಾಗಿ ತೆಗೆದಾಗ ಏನಾಗುತ್ತೆ, ಅದು ಮುದ್ದೆ ರೀತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಈ ಥರ ಬಿಸಿ ಬಿಸಿಯಾದಂತಹ ಇಡ್ಲಿ ತೆಗೆದು ಸರ್ವ್ ಮಾಡಿದರೆ ಮಲ್ಲಿಗೆಯಂತಹ ಇಡ್ಲಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡಬಹುದು ಅಂತ ನೋಡಿದ್ದಲ್ಲ. ನೀವು ಸ್ಪೂನಿನ ಸಹಾಯದಿಂದನಾದರೂ ತೆಗಿಬೋದು ಅಥವಾ ಈ ಥರ ಚಾಕು ಸಹಾಯದಿಂದನಾದರೂ ತೆಗಿಬೋದು. ನಾವು ಈ ಥರ ಇಡ್ಲಿ ಪ್ಲೇಟಿಗೆ ಎಡೆಗೆ ಬಟ್ಟೆ ಹಾಕೋದ್ರಿಂದ ಆಗಲಿ ಅಥವಾ ಪ್ಲಾಸ್ಟಿಕ್ ಪೇಪರ್ ಹಾಕೋದ್ರಿಂದ ಅಂಟಲ್ಲ, ಬಟ್ ಆ ಥರ ಹಾಕಬಾರ್ದು. ಸೊ ಅದಕ್ಕೆ ನಾವು ಯಾವಾಗಲೂ ಇದೇ ರೀತಿ ನ್ಯಾಚುರಲ್ ಆಗಿ ಎಣ್ಣೆ ಹಚ್ಬಿಟ್ಟೆ ನಾವು ಈ ಥರ ಇಡ್ಲಿಗಳನ್ನು ಮಾಡಬೇಕು. ಈ ಥರ ಮಾಡಿರತಕ್ಕಂಥ ಇಡ್ಲಿನ ನಾವು ಚಟ್ನಿ ಜೊತೆ ಆಗಿರ್ಬೋದು ಅಥವಾ ಸಾಂಬಾರು ಜೊತೆ ಆಗಿರ್ಬೋದು ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದಂತಹ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ಬೆಂದಿದೆ, ಅಥವಾ ಅದು ಇಡ್ಲಿ ಕೂಡ ಎಷ್ಟು ಸಾಫ್ಟಾಗಿ ಒಳಗಡೆ ಬೆಂದಿದ್ದಾವೆ, ಒಳ್ಳೆ ಹತ್ತಿ ರೀತಿ ಇದೆ ಅಂತ. ಸೊ ನೋಡಿದ್ರಲ್ಲ, ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಬೆಳಗಿನ ತಿಂಡಿಗೆ ಬೆಸ್ಟ್ ಆದಂತಹ ಪದಾರ್ಥ. ಸೊ ಅದಾದಮೇಲೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್